ಬಿಗ್ ಬಾಸ್ ಮನೆಯಲ್ಲಿ ಅನಾರೋಗ್ಯಕ್ಕೀಡಾದ ಪ್ರತಾಪ್. ಬಿಗ್ ಬಾಸ್ ಮನೆಯಲ್ಲಿ ಅಸಮಾಧಾನಗೊಂಡಿದ್ರು ಪ್ರತಾಪ್. ಟಾಸ್ಕ್ ವಿಚಾರದಲ್ಲಿ ತನ್ನನ್ನ ಕಡೆಗಣಿಸಿದ್ದಾರೆ ಅಂತ ಬೇಸರ ವ್ಯಕ್ತಪಡಿಸಿದ್ರು, ಕಣ್ಣೀರು ಹಾಕಿದ್ರು ಬಿಗ್ ಬಾಸ್ ಮನೆಯಲ್ಲಿ. ನಿನಗೆ ಆಡೋದಕ್ಕೆ ಬರಲ್ಲ, ಪ್ಯಾನಿಕ್ ಆಗ್ತೀಯಾ ಅಂತ ಬಿಗ್ ಬಾಸ್ನ ಇನ್ನಿತರ ಸ್ಪರ್ಧಿಗಳು ಹೀಯಾಳಿಸಿದ್ರು. ಟಾಸ್ ನಿಂದ ಡ್ರೋನ್ ಪ್ರತಾಪ್ರನ್ನ ಸ್ಪರ್ಧಿಗಳು ಹೊರಗಡೆ ಇಟ್ಟಿದ್ರು. ಇದರಿಂದ ಸಾಕಷ್ಟು ಬೇಸರಗೊಂಡಿದ್ರು ಡ್ರೋನ್ ಪ್ರತಾಪ್. ಆದ್ರೆ ಈಗ ಅಸ್ವಸ್ಥಗೊಂಡಿದ್ದಾರೆ. ಆರ್ಆರ್ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕಿತ್ಸೆ ಮುಂದುವರೆದಿದೆ. ಅವರ ಆರೋಗ್ಯದ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಪ್ರತಾಪ್, ಡ್ರೋನ್ ಪ್ರತಾಪ್ ಬೇಜಾರಲ್ಲಿದ್ರು ಅವರು. ಯಾಕಂದ್ರೆ ಟಾಸ್ಕ್ ವಿಚಾರದಲ್ಲಿ ನನ್ನನ್ನ ಕಡೆಗಣಿಸ್ತಿದ್ದಾರೆ ಅಂತ ಕಣ್ಣೀರ್ ಕೂಡ ಹಾಕಿದ್ರು, ಅಸಮಾಧಾನಗೊಂಡಿದ್ರು. ಇದಕ್ಕಿದ್ದಂತೆ ಈಗ ಅವರ ಆರೋಗ್ಯ ಹದಗೆಟ್ಟಿದೆ. ಆರ್ಆರ್ ನಗರ ಖಾಸಗಿ ಆಸ್ಪತ್ರೆಗೆ ಅವರನ್ನ ದಾಖಲಿಸಲಾಗಿದೆ. ಆರೋಗ್ಯದ ಬಗ್ಗೆ ಬೇರೆ ಏನೆಲ್ಲ ಡೀಟೇಲ್ಸ್ ಗಳು ಸಿಗ್ತಾ ಇದೆ? ನಮಗೆ ಸಿಗ್ತಾವಂತ ಮಾಹಿತಿ ಪ್ರಕಾರ ಡ್ರೋನ್ ಪ್ರತಾಪ್ ಅವರ ಆರೋಗ್ಯದಲ್ಲಿ ಅಂದ್ರೆ ಏರ್ಪೇರ್ ಆಗಿದೆ ಅನ್ನುವಂಥದ್ದು. ಕೆಲವು ಮೂಲಗಳ ಪ್ರಕಾರ ಅವರು ಕೆಲವು ಮಾತ್ರೆಗಳನ್ನ ಸೇವಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಬಂದ್ರು ಕೂಡ ಅದು ಖಚಿತ ಆಗ್ತಾ ಇಲ್ಲ. ಆದ್ರೆ ಬಿಗ್ ಬಾಸ್ ಮನೆಯ ಮೂಲಗಳು ಹೇಳೋ ಪ್ರಕಾರ ಅವರಿಗೆ ಫುಡ್ ಪಾಯ್ಸನ್ ನಿಂದ ಅಸ್ವಸ್ಥರಾಗಿದ್ದಾರೆ. ಹಾಗಾಗಿ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಿದ್ವಿ ಅನ್ನುವಂತ ಮಾಹಿತಿಗಳು ನಮಗೆ ಲಭ್ಯ ಆಗ್ತಾ ಇರುವಂತದ್ದು. ಮತ್ತೆ ಇನ್ನೊಂದಷ್ಟು ಮಾಹಿತಿಗಳು ಸಿಗೋ ಮಾಹಿತಿಗಳಂದ್ರೆ ಅವರ ಪ್ರತಿಸ್ಪರ್ಧಿಗಳಿದ್ದಾರೆ, ಅವ್ರನ್ನ ಕೆಲವು ವಿಚಾರದಲ್ಲಿ ಹೀಯಾಳ್ತಿದ್ರು, ನಿನ್ಗೆ ಆಡೋಕ್ ಬರಲ್ಲ, ಪ್ಯಾನಿಕ್ ಆಗ್ತೀಯಾ ಅನ್ನುವಂತ ವಿಚಾರದಲ್ಲಿ ಕೂಡ ಅವ್ರನ್ನ ಒಂದ್ ರೀತಿ ಹೀಯಾಳಿಸುವ ರೀತಿಯಲ್ಲಿ ಮಾತುಕತೆಗಳು ನಡೆದಿತ್ತು. ಆ ವಿಚಾರದಲ್ಲಿ ಅದಾದ ಬೆನ್ನಲ್ಲೇ ಈ ರೀತಿ ಅಸ್ವಸ್ಥ ಆಗಿರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿರುವಂತಹದ್ದು. ಇದೀಗ ಏನು ಅಸ್ವಸ್ಥ ಆಗಿ ಆಸ್ಪತ್ರೆಗೆ ದಾಖಲಾಗಿದೆ ಅನ್ನುವಂತ ವಿಚಾರ ಗೊತ್ತಾದ ನಂತರ ಪೊಲೀಸರು ಕೂಡ ಆ ವಿಚಾರದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾಕೆಂದ್ರೆ ಒಂದಷ್ಟು ಗುಮಾನಿಗಳಿರುವಂತಹದ್ದು, ಅವರು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರ ಅನ್ನುವಂಥದ್ದು. ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಮನೆ ಆಗ್ಲಿ ಅಥವಾ ಯಾರೊಬ್ರು ಕೂಡ ಅದನ್ನ ಒಪ್ಕೊಳ್ಳಕ್ಕೆ ಸಿದ್ಧ ಇಲ್ಲ. ಮತ್ತೆ ಅವರು ಕನ್ಫರ್ಮ್ ಮಾಡ್ತಾ ಇರುವಂತದ್ದು ಅಸ್ವಸ್ಥರಾಗಿದ್ದಾರೆ, ಫುಡ್ ಪಾಯ್ಸನ್ ಆಗಿದೆ ಅನ್ನುವಂತ ಮಾಹಿತಿಗಳು ಮಾತ್ರ ಲಭ್ಯ ಆಗ್ತಾ ಇರುವಂತದ್ದು. ಇನ್ನೊಂದಷ್ಟು ಮಾಹಿತಿಗಳು ನಮ್ಗೆ ಹೊರಬೀಳ್ಬೇಕಾಗಿರುವಂತದ್ದು. ಇಲ್ಲ ಒಂದ್ ಕಡೆ ಅಲ್ಲಿ ಒಳಗಡೆ ಬಿಗ್ ಬಾಸ್ ಮನೆಯಲ್ಲಿ ನಡೆದಂತ ಒಂದಷ್ಟು ಬೆಳವಣಿಗೆಗಳಿಂದಾಗಿ ಈ ಒಂದು ರೀತಿಯ ನಿರ್ಧಾರ ತೆಗೆದುಕೊಂಡ್ರ ಅನ್ನುವಂಥದ್ದು, ಅಥವಾ ನಿಜವಾಗ್ಲೂ ಅಂದ್ರೆ ಫುಡ್ ಪಾಯ್ಸನ್ ಇಂದಲೇ ಈ ರೀತಿ ಅಸ್ವಸ್ಥರಾಗಿದ್ರ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇಲ್ಲ. ಆದ್ರೆ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿರುವಂತದ್ದು ಖಚಿತಗೊಂಡಿರುವಂತದ್ದು. ಆರ್ಆರ್ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ನಡೀತಾ ಇದೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು. ಮತ್ತೆ ಇತ್ತೀಚೆಗೆ ಸ್ವಾಮೀಜಿ ಅವರು ಒಬ್ರು ಮನೆಯಲ್ಲಿ ಬಿಗ್ ಬಾಸ್ ಮನೆಗೆ ಹೋದ ಸಂದರ್ಭದಲ್ಲಿ ಕೂಡ ಅವರಿಗೆ ಒಂದಷ್ಟು ಶಾಕಿಂಗ್ ರೀತಿಯಾದಂತ ಒಂದಿಷ್ಟು ಭವಿಷ್ಯವನ್ನ ನುಡಿದಿದ್ರು. ಮತ್ತೆ ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿಗಳೇನು ಕೊಟ್ಟಿದ್ರು, ನೀನು ಮನೆಗೆ ಹೋಗ್ಬೇಡ, ಹೊರಗಡೆ ಇರುವಂತದ್ದೇ ಸರಿ ಅನ್ನುವಂಥದ್ದು. ಮತ್ತೆ ಈ ಎಲ್ಲಾ ವಿಚಾರಗಳಿಂದ ಒಂದು ಖಿನ್ನತೆಗೆ ಒಳಗಾಗಿದ್ರ. ಮತ್ತೆ ಪ್ರತಿಸ್ಪರ್ಧಿಗಳು ಆಡದ ಸಂದರ್ಭದಲ್ಲಿ ಆದಂತ ಒಂದಷ್ಟು ವಿಚಾರಗಳಲ್ಲಿ ಅವ್ರಿಗೇನೋ ಮನಸ್ಸಿಗೆ ನೋವಾಗಿತ್ತ ಅನ್ನುವಂಥದ್ದು ಕೂಡ ಒಂದಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಆದ್ರೆ ಬಿಗ್ ಬಾಸ್ ಮನೆ ಅಂದ್ರೆ ಅಲ್ಲಿರುವಂತ ಏನೋ ಮ್ಯಾನೇಜ್ಮೆಂಟ್ ಆಗ್ಲಿ ಅಥವಾ ಅವರಾಗ್ಲಿ ಇದಕ್ಕೆ ಒಂದಷ್ಟು ಸ್ಪಷ್ಟನೆ ಕೊಡ್ಬೇಕಾಗಿರುವಂತದ್ದು. ಚಿಕಿತ್ಸೆ ನಡೀತಾ ಇದೆ, ಮತ್ತೆ ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಇನ್ನೂ ಅಧಿಕೃತವಾಗಿ ಬಿಗ್ ಬಾಸ್ ಮನೆಯ ಏನು ಸದಸ್ಯರಾಗ್ಲಿ ಅಂದ್ರೆ ಆಡಳಿತ ಮಂಡಳಿ ಖಚಿತವಾದಂತ ಮಾಹಿತಿಗಳನ್ನ ನೀಡ್ತಾ ಇಲ್ಲ ಶ್ವೇತಾ. ಬಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋದನ್ನ ಕನ್ಫರ್ಮ್ ಮಾಡಿದೆ ಬಿಗ್ ಬಾಸ್ ಮನೆ. ಥ್ಯಾಂಕ್ ಯು ರಮೇಶ್, ನೀವೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.